ಬೆಳಗಿನ ಸಾಯಂಕಾಲ ತನಕ ಬೆಳಗ್ಗೆ 8-9 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ 4 ಗಂಟೆಗೆ 5 ಗಂಟೆಗೂ ನಿಲ್ಲಿಸ್ತಾರೆ. ಅವರಿಗೆ ಅಲ್ಲಿ ಹೆಲಿಪ್ಯಾಡ್ಗಳಿದಾವಲ್ಲ ನಮ್ಮ ಯೂನಿವರ್ಸಿಟಿ ಇದರಲ್ಲಿ, ಅಲ್ಲೆಲ್ಲ ಪಾರ್ಕ್ ಮಾಡ್ತಾರೆ. ಬೆಳಗ್ಗೆ ಸಾಯಂಕಾಲ ಎಷ್ಟು ದಿವಸ ಇರುತ್ತೆ? ಬುಕಿಂಗ್ ಚೆನ್ನಾಗಾದರೆ 11 ದಿವಸನೂ ಇಟ್ಟಿರ್ತಾರೆ. ಅವ್ರಿಗೆ ನೀವು ಹೇಳ್ದಂಗೆ ವ್ಯಾಪಾರ ಆಗುವಾಗ ಅಲ್ಲ. ಈ ಸರಿ ಹೋದ ಸರಿ 2 ಇತ್ತು, ಈ ಸರಿ 5 ಆಗಬೇಕು ಅಂತ. ಯಾಕಂದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ 3 ಆನೆಗೆ ರಿಕ್ವೆಸ್ಟ್ ಮಾಡಿದ್ವಿ, ಅವರು ಒಪ್ಕೊಂಡಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ನಡೀತಾ ಇದೆ. ಇನ್ನು 2 ಹೋದ ಸರಿ ಇದ್ದಿದ್ದ ಅದನ್ನು ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಗೆ 5 ಆಗುತ್ತೆ. ಆಮೇಲೆ ನಾವು ಒಂದು 3-4 ದಿವಸ 5 ಆನೆನೂ ಓಡಿಸ್ತೀವಿ. ಇದರಲ್ಲಿ ನಮ್ಮ ರೂಟಿಗೆ ನಾವು ಫೈನಲ್ ಮಾಡಿಕೊಂಡ್ರೆ ಆ ರೂಟ್ನಲ್ಲಿ ಅವ್ರು ನಡ್ಕೊಂಡು ಬರಬೇಕು. ಒಂದು 5 ದಿವಸ ಕಂಟಿನ್ಯೂಸ್ ಆಗಿ ಒಂದು ಟೈಮಿಂಗ್ ಕೊಟ್ಟು ಗಜ ಏನು ಹೇಳ್ತಾರೆ, ಗಜಪಯಣ ಅಂತ. ಸೊ ಗಜಪಯಣ ಮಾಡ್ತೀವಿ. ಗಜಪಯಣ ಅಲ್ಲಿ ಮಾಡೋದು ಸ್ಟಾರ್ಟಿಂಗಿಂದ ಬರ್ಲಿಕ್ಕೆ ಗಜಪಯಣ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ತಾಲೀಮೆ ಯಾಕಂದರೆ ಅಭ್ಯಾಸ ಆಗಬೇಕಲ್ಲ. ಆಮೇಲೆ ಏನಾಗುತ್ತೆ, ನಾವು ಅವತ್ತೇ ಹೊಸ್ದಾಗಿ ತೊಗೊಂಬಂದು ನೀನು ತೊಗೊಂಡೋಗ್ಬಿಟ್ರೆ ಬೆದ್ರು ಬಿಟ್ರೆ ಆಮೇಲೆ ಏನಾದರೂ ಇದಾಗಬಾರ್ದು ಅಂತ ಅಷ್ಟೇ. ಇಲ್ಲ ಇಲ್ಲ, ಭಾಳ ಎಚ್ಚರಿಕೆ ವಹಿಸ್ಬೇಕು. ಯಾಕಂದರೆ ಅಲ್ಲಿ 90 ಫೀಟ್ ರೋಡ್ಗಳೇ ಜಾಸ್ತಿ ಇದ್ದಾವೆ. ಇದಕ್ಕೆ ದಸರಾ ಪ್ರೊಸೆಷನ್ಗೇನೆ ಅವರು ಒಂಥರ ರಸ್ತೆಗಳು ಮಾಡ್ದಂಗಿದೆ. ಪ್ರತಿ ವರ್ಷ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತಲ್ಲ, ಅಷ್ಟೊಂದು ಡಿಸ್ಟರ್ಬ್ ಆಗುತ್ತೆ. ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಅದಕ್ಕೆ ನಾವು ಮೊದಲೇ ಒಂದು ವಾರ ಮುಂಚೆ ತರಿಸ್ಕೊಂಡು ಸ್ವಲ್ಪ ನಡೆಸ್ತೀವಿ ಆ ರೂಟಲ್ಲಿ. ಇಲ್ಲ, ನಾವು ಅದಕ್ಕೆ ಎಲ್ಲ ನಮ್ಮ CEO ಅವರು ಎಲ್ಲ ಶಾಲಾ ಕಾಲೇಜುಗಳಿಗೆ ಕಂಪಲ್ಸರಿಯಾಗಿ ಮಕ್ಕಳನ್ನು ಎಕ್ಸಿಬಿಷನ್ಗೆ ಅದಕ್ಕೆಲ್ಲ ಕರ್ಕೊಂಡು ಬರಬೇಕು ಅಂತ ಮಾಡ್ತಾ ಇದ್ದೀವಿ. ಯಾಕಂದರೆ ರೇರ್ ಇದು ಸಿಕ್ಕೋದಿಲ್ಲ. ಈಗ ಇಸ್ರೋದವರು ಅವರೆಲ್ಲ ಸ್ಯಾಟಲೈಟ್ಸು ಅದು ಇದು ಎಕ್ಸಿಬಿಷನ್ ಬಿಡ್ತಾರೆ. ಅದು ಎಲ್ಲಿ ಸಿಗುತ್ತೆ ನೋಡೋಕ್ಕೆ? ಅವರೇನು ಇಸ್ರೋಗೆ ಹೋಗಿ ನೋಡೋಕ್ಕಾಗುತ್ತೆ? ಲಾಸ್ಟ್ ಟೈಮ್ಗಿಂತ ಈ ಸಾರಿ ಏನಾದರೂ ಯಾವುದು? ವಿಶೇಷ ಟಾರ್ಚ್ ಲೈಟ್ ಪೆರೇಡ್ ಈಗಾಗಲೇ 2 ಸಾರಿ ರಿಹರ್ಸಲ್ ಆಗಿದೆ ವಿತ್ ದಿ ಟಾರ್ಚ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಸಂತೋಷ ಆಗುತ್ತೆ ಅಂದರೆ 256 ಜನ. ಅದರಲ್ಲಿ ವಿಶೇಷತೆ ಏನು ಅಂದರೆ 160 ಜನ ಹೆಣ್ಮಕ್ಳು. ಪೊಲೀಸಲ್ಲ ರೀ, ಕಾಲೇಜ್ ಸ್ಟೂಡೆಂಟ್ಸ್. ನಾವು ಯೂನಿವರ್ಸಿಟಿಯಿಂದ ಕಾಲೇಜುಗಳಿಂದ ಸೆಲೆಕ್ಟ್ ಮಾಡಿದ್ದಾರೆ. ಪಾಲಿಟೆಕ್ನಿಕ್ಕಿಂದ ಬೇರೆ ಬೇರೆ ಕಾಲೇಜುಗಳಿಂದ ಎಲ್ಲ ಆಯ್ಕೆ ಮಾಡಿದ್ದಾರೆ. 300-400 ಜನ ಇಂಟ್ರ್ಯೂ ಮಾಡಿ ಅದರಲ್ಲಿ 260 ಸೆಲೆಕ್ಟ್ ಮಾಡಿದ್ದಾರೆ. ಯಾರು? ಎಲ್ಲ ಹೋಟ್ಲುಗಳು, ಛತ್ರಗಳು, ಜಿಲ್ಲಾಡಳಿತದಿಂದ ಇಲ್ಲ ಆ ಥರ ಎಲ್ಲ ಇಲ್ಲ. ಯಾವುದಕ್ಕೆ? ತಾಲೂಕಿಂದ ಬರೋದಕ್ಕೆ ಎಕ್ಸ್ಟ್ರಾ ಬಸ್ಸಸ್ ಹಾಕೊಳ್ತೀವಿ. ಅದೇ ಬಸ್ಸು, ಸ್ಪೆಷಲ್ ಬಸ್, ದಸರಾ ಸ್ಪೆಷಲ್. ಅದನ್ನೇ ದಸರಾ ಸ್ಪೆಷಲ್ ಅಂತ ಮಾಡ್ತೀವಿ. ವಿಶೇಷ